ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸ್ನೇಹಿತ ಮಹೇಶ್. ಟೆಕ್ನಿಕಲ್ ಸಾರ್ಥಿ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಇಂಟ್ರೊಡಕ್ಷನ್ ಆಫ್ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್. ಹಾಗಿದ್ರೆ ಬನ್ನಿ ನೋಡೋಣ. ಓಕೆ, ನಮ್ಮದು ಇದು ಡೆಸ್ಕ್ಟಾಪ್ ಇದೆ. ಇಲ್ಲಿ ನಮ್ಗೆ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಈ ಸಾಫ್ಟ್ವೇರ್ನು ಏನಿದೆ, ಯಾವ ರೀತಿಯಲ್ಲಿದೆ, ಹೆಂಗಿದೆ, ಅದು ಓಪನ್ ಹೆಂಗೆ ಮಾಡ್ಕೋಬೇಕು, ಅದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಹೆಂಗಿದ್ದಾವೆ. ಸೊ ಬೇಸಿಕಲಿ ನಾವು ಇವತ್ತಿನ ಕ್ಲಾಸ್ ಒಳಗಡೆ ಇಂಟ್ರೊಡಕ್ಷನ್ ಆಫ್ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ನಾವು ನೋಡೋಣ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಯಾವ ರೀತಿಯಲ್ಲಿ ಹುಡ್ಕಾಡಬೇಕು, ಎಲ್ಲಿ ಇರ್ತೈತಿ ಮತ್ತು ಹೆಂಗೆ ಅದು ಓಪನ್ ಮಾಡ್ಕೊಂತ ಹೋಗ್ಬೇಕು. ಸೊ ಫಸ್ಟ್ ಆಫ್ ಆಲ್ ನಾನು ಯಾವುದನ್ನು ಸಾಫ್ಟ್ವೇರ್ನ ಹುಡ್ಕಾಡ್ಬೇಕಂದ್ರೆ ನಾನು ಡೆಸ್ಕ್ಟಾಪ್ ಮೇಲೆ ಬರ್ತಿರ್ತೀನಿ. ಡೆಸ್ಕ್ಟಾಪ್ ಮೇಲೆ ನಾನು ಇದು ಸಾಫ್ಟ್ವೇರ್ ಇದೆ, ಇಲ್ಲಿ ನಾನು ಏನು ಮಾಡ್ತೀನಿ ಓಪನ್ ಮಾಡ್ಬೋದು. ಸಪೋಸ್ ಡೆಸ್ಕ್ಟಾಪ್ ಮೇಲೆ ಇಲ್ಲ ಅಂದ್ರೆ ಕೆಳಗಡೆ ಟಾಸ್ಕ್ ಬಾರ್ ಮೇಲೆ ಇರ್ತೈತಿ, ಆ ಟಾಸ್ಕ್ ಬಾರ್ ಮೇಲೆ ನಾವು ಹುಡ್ಕೊಳ್ಬೇಕು. ಸೊ ಅಲ್ಲಿನೂ ಇರಲಿಲ್ಲ ಅಂದ್ರೆ ಸ್ಟಾರ್ಟ್ ಬಟನ್ದಲ್ಲಿ ಬಂದು ನಾವು ನಮ್ಮ ಈ ಸ್ಕ್ರೀನ್ ಮೇಲೆ ನಮ್ಮದು ಸಾಫ್ಟ್ವೇರ್ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಸಾಫ್ಟ್ವೇರ್ನು ನಾವು ಓಪನ್ ಮಾಡ್ಕೊಂಡು ತೊಗೋಬೋದು. ಈಗ ಸದ್ಯಕ್ಕೆ ನನಗೆ ಡೆಸ್ಕ್ಟಾಪ್ ಮೇಲೆ ಸಿಗ್ತೈತೆ, ನಾನು ಅಲ್ಲಿದ್ದೇ ಓಪನ್ ಮಾಡ್ಕೊಂಡು. ಸೊ ಎಲ್ಲೋ ಸಿಗಲಿಲ್ಲ ಅಂದ್ರೆ ನೀವು ಜಸ್ಟ್ ಏನು ಮಾಡ್ಕೋಬೋದು, ಇಲ್ಲಿ ಸರ್ಚ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಬಂದು ಎಕ್ಸೆಲ್ ಅಂತ ಹಾಕ್ಬೋದು. ನೋಡಿ, ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ 2010 ಅಂತ ಬಂತಲ್ಲ. ಸೊ ಈ ಥರ ನಾವು ಯಾವುದು ಬೇಕಾದರೂ ಸಾಫ್ಟ್ವೇರ್ನು ಓಪನ್ ಮಾಡ್ಕೊಂಡು ತೊಗೊಂಡು ಅದನ್ನು ಯೂಸ್ ಮಾಡ್ಕೋಬೋದು. ಈಗ ಇದು ನಾನು ಓಪನ್ ಆಗಿದೆ ನೋಡಿ, ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಓಪನ್ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ನಾವು ನೋಡೋಣ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಈ ಸಾಫ್ಟ್ವೇರ್ನು ಎದಕ್ಕೆ ಯೂಸ್ ಆಗುತ್ತಪ್ಪ. ನಾವು ಈಗಾಗಲೇ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಈ ಸೀರೀಸ್ದಲ್ಲಿ ಪ್ಲೇಲಿಸ್ಟ್ದಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ದಲ್ಲಿ ಇದು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಎದಕ್ಕೆ ಯೂಸ್ ಆಗ್ಯದ, ಅದರದ್ದು ಪ್ಯಾರಾಗ್ರಾಫ್ ಟೈಪ್ ಮಾಡ್ಲಿಕ್ಕೆ, ಲೆಟರ್ ಟೈಪ್ ಮಾಡೋಕ್ಕೆ, ನೋಟ್ಸ್ ಪ್ರಿಪೇರ್ ಮಾಡೋಕ್ಕೆ, ಅಂದರೆ ಬೇಸಿಕಲಿ ಯಾವುದನ್ನು ಇನ್ಫಾರ್ಮೇಷನ್ ಅಂದ್ರೆ ಪ್ಯಾರಾಗ್ರಾಫ್ ಫಾರ್ಮೆಟ್ದಾಗ ಹಾಕ್ಲಿಕ್ಕೆ ನಾವು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ನ ಯೂಸ್ ಮಾಡ್ಕೊಂಡು ಅಂತ ಈ ಥರ ನೋಡಿದೆವು. ಅದೇ ಥರ ಇದು ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಎದಕ್ಕಂದ್ರೆ ಯಾವುದನ್ನು ಇನ್ಫಾರ್ಮೇಷನ್ ಇದೆ ಅದು ಟ್ಯಾಬ್ಯುಲರ್ ಫಾರ್ಮೆಟ್ದಾಗ ಹಾಕಿ ಅದಕ್ಕೆ ಬೇರೆ ಟ್ಯಾಬ್ಯುಲರ್ ಫಾರ್ಮೆಟ್ದಾಗ ರಿಪೋರ್ಟ್ ಜನ್ರೇಟ್ ಮಾಡ್ಕೊಂಡು ತೊಗೊಂಡು ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ತೊಗೊಳಕ್ಕೆ ನಾವು ಇದು ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ನ ಯೂಸ್ ಮಾಡ್ಕೊಂಡು ಹೋಗ್ತಿರೋದು. ಅರ್ಥ ಆಗಲ್ಲ ವೀಕ್ಷಕರೇ ನಿಮ್ಗೆ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಎದಕ್ಕೆ ಯೂಸ್ ಮಾಡ್ತಾರೆ, ನಾನು ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ ನೋಡಿ. ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಈ ಸಾಫ್ಟ್ವೇರ್ನು ಯಾವುದನ್ನು ಇನ್ಫಾರ್ಮೇಷನು ಟ್ಯಾಬ್ಯುಲರ್ ಫಾರ್ಮೆಟ್ದಾಗ ಹಾಕಿ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ತೊಗೊಂಡು ಟ್ಯಾಬ್ಯುಲರ್ ಫಾರ್ಮೆಟ್ದಾಗ ಇದ್ದಿದ್ದು ಇನ್ಫಾರ್ಮೇಷನ್ ಅದು ರಿಪೋರ್ಟ್ ಜನ್ರೇಟ್ ಮಾಡ್ಲಿಕ್ಕೆ ನಾವು ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ನು ಯೂಸ್ ಮಾಡ್ಕೊಂಡು ಹೋಗ್ತಿರೋದು. ಓಕೆನಾ. ಸೊ ಈಗ ಇವತ್ತಿನ ಕ್ಲಾಸ್ ಒಳಗಡೆ ಇವೆಲ್ಲಾನು ಆಪ್ಷನ್ನು ಇದರದ್ದು ಹೆಸರು ಏನಿದೆ, ಯಾವ ಥರ ಇದೆ, ಮತ್ತು ಇಲ್ಲಿ ಬೇರೆ ಬೇರೆ ಪಾರ್ಟ್ಸ್ಗೆ ಏನಂತಾರೆ, ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಓಕೆನಾ. ಸೊ ಯಾವಾಗ ನಾವು ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ನ ಓಪನ್ ಮಾಡ್ಕೊಂಡು ಹೋಗ್ತೀವಲ್ಲ, ಓಪನ್ ಮಾಡ್ಕೊಂಡು ತೊಗೊಂಡ ಅದರದ್ದು ಪೂರ್ತಿ ವಿಂಡೋ ಅದಲ್ಲ ಈ ಥರ ಕಾಣಿಸ್ತಿರ್ತೈತಿ. ಸೇಮ್ ಆ್ಯಸ್ ಇಟ್ ಈಸ್ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ನಾಗ ಅಂದ್ರೆ ಸ್ವಲ್ಪ ಭಾಳಷ್ಟು ಕೆಲವು ಚೇಂಜಸ್ ಅವ. ಸೊ ಅದನ್ನು ಹ್ಯಾಂಗೆ ಇರ್ತೈತಿ, ಯಾವ ಥರ ಇರ್ತೈತಿ ನಾವು ನೋಡೋಂಬರಿ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ಹಿಡಿದು ಇಲ್ಲಿವರೆಗೂ ಒಂದು ಪಟ್ಟಿ ಕಾಣಿಸ್ತೈತಿಲ್ಲ, ಒಂದು ಬಾರ್ ಕಾಣಿಸ್ತೈತಲ್ಲ, ಇದಕ್ಕಂತಾರ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಇದಕ್ಕೇನಂತಾರೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಓಕೆನಾ. ಆಮೇಲೆ ಇಲ್ಲಿ ಹಿಡಿದು ಇಲ್ಲಿವರೆಗೂ ಇನ್ನೊಂದು ಪಟ್ಟಿ ಕಾಣಿಸ್ತೈತಿಲ್ಲ, ಅದಕ್ಕಂತಾರ ಟೈಟಲ್ ಬಾರ್. ಏನಂತಾರೆ ಅದಕ್ಕೆ ಟೈಟಲ್ ಬಾರ್ ಅಂತಾರೆ. ಆಮೇಲೆ ನೋಡಿ ಟೈಟಲ್ ಬಾರ್ ಮೇಲೆ ಏನು ಬಂದೈತಿ, ಹೆಸರು ಬಂದೈತಿ ನೋಡಿ. ಸೊ ಬುಕ್ ಅಂತ ಹೆಸರು ಬಂದೈತಿ. ನಾವು ಇನ್ನೊಂದು ಸರಿ ಹೇಳ್ಬೇಕು ನೋಡಿ, ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಒಳಗಡೆ ಫೈಲ್ಗೆ ವರ್ಕ್ ಬುಕ್ ಅಥವಾ ಬುಕ್ ಅಂತಾರೆ. ಏನಂತಾರೆ ವರ್ಕ್ ಬುಕ್ ಅಥವಾ ಬುಕ್ ಅಂತಾರೆ. ಅದೇ ಥರ ಕೆಳಗಡೆ ಬರೀ ಸ್ವಲ್ಪ ನೋಡಿ, ಮೈಕ್ರೋಸಾಫ್ಟ್ ನನಗೆ ಇನ್ನೊಂದು ಸರಿ ಕೆಲವೊಂದು ಕ್ವಶನ್ ಕೇಳಬೇಕು. ಮೈಕ್ರೋಸಾಫ್ಟ್ ಆಫೀಸ್ ಒಳಗಡೆ ಫೈಲ್ಗೆ ಏನಂತಾರ ಡಾಕ್ಯುಮೆಂಟ್. ಏನಂತಾರೆ ಅದಕ್ಕೆ ಡಾಕ್ಯುಮೆಂಟ್. ಅಂದ್ರೆ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಒಳಗಡೆ ಫೈಲ್ಗೆ ಏನಂತಾರೆ ಬುಕ್ ಅಥವಾ ವರ್ಕ್ ಬುಕ್ ಅಂತಾರೆ. ಸೊ ಟೈಟಲ್ ಬಾರ್ ಮೇಲೆ ಅದು ಬುಕ್ ಅಂತ ಹೆಸರು ಬಂದೈತಿ ನೋಡಿ. ಈಗ ತೆಳಗಡೆ ಬರೋಣ, ಇನ್ನೊಂದು ಒಂದು ಆಪ್ಷನ್ ಇದೆ, ಇನ್ನೊಂದು ಒಂದು ಪಟ್ಟಿ ಇದೆ, ಬಾರ್ ಇದೆ. ಆ ಬಾರ್ಗೆ ಏನಂತಾರೆ ಮೆನು ಬಾರ್. ಏನಂತಾರೆ ಅದಕ್ಕೆ ಮೆನು ಬಾರ್. ನೋಡಿ ಇಲ್ಲಿ ಹೋಮು, ಇನ್ಸರ್ಟು, ಪೇಜ್ ಲೇಔಟು, ಫಾರ್ಮುಲಾ, ಡೇಟಾ, ರಿವ್ಯೂ, ವ್ಯೂ, ಈ ಥರ ಬಹಳಷ್ಟು ಮೆನುನು ಕೊಟ್ಟೈತಿ ಇಲ್ಲಿ ನೋಡಿ. ಹೋಮು, ಇನ್ಸರ್ಟು, ಪೇಜ್ ಲೇಔಟು, ಫಾರ್ಮುಲಾ, ಡೇಟಾ, ರಿವ್ಯೂ, ವ್ಯೂ ಅಂತ. ಅರ್ಥ ಇಲ್ಲವಲ್ಲರೀಗ. ಸೊ ಈ ಥರ ಅದಕ್ಕೆ ಹೆಸರು ಬಂದ್ಬಿಟ್ಟು ಏನು ಬಂದೈತೆ ನೋಡಿ ಅಂದರೆ ಮೆನು ಬಾರ್. ಕಂಪ್ಯೂಟರ್ ಲ್ಯಾಂಗ್ವೇಜ್ ಹೊಡಿದ ಟ್ಯಾಬ್ನು ಅಂತಾರೆ. ಕಂಪ್ಯೂಟರ್ ಲ್ಯಾಂಗ್ವೇಜ್ ಹೊಡಿದಕ್ಕೆ ಏನಂತಾರೆ ಟ್ಯಾಬ್ನ ಅಂತಾರೆ. ಸೊ ಅದೇ ಥರ ನೋಡ್ರಿ, ಈಗ ಇಲ್ಲಿ ಪ್ರತಿಯೊಂದು ಮೆನು ಒಳಗಡೆ ಬಹಳಷ್ಟು ಏನಾವ್ರಿ ಗ್ರೂಪ್ ಅವ. ಏನಾವ್ರಿ ಇಲ್ಲಿ ಗ್ರೂಪ್ ಅವ. ಕೆಲವೊಮ್ಮೆ ನಾವು ಇದಕ್ಕೆ ಬ್ಲಾಕ್ ಅಂತೇವೆ,
ಓಕೆನಾ. ಸೊ ಇಲ್ಲಿ ಕ್ಲಿಬೋರ್ಡ್ ಗ್ರೂಪ್ ಇದೆ, ಫಾಂಟ್ ಗ್ರೂಪ್ ಇದೆ, ಅಲೈನ್ಮೆಂಟ್ ಗ್ರೂಪ್ ಇದೆ, ನಂಬರ್ ಗ್ರೂಪ್ ಇದೆ, ಸ್ಟೈಲ್ ಗ್ರೂಪ್ ಇದೆ. ಅದೇ ಥರ ಇನ್ಸರ್ಟ್ ಒಳಗಡೆ ಮತ್ತು ಟ್ಯಾಬಲ್ ಗ್ರೂಪ್ ಇದೆ, ಇಲಿಸ್ಟ್ರೇಷನ್ ಗ್ರೂಪ್ ಇದೆ, ಚಾರ್ಟ್ ಗ್ರೂಪ್ ಇದೆ. ಓಕೆನಾ. ಸ್ಪಾರ್ಕ್ ಲೈನ್ಸ್ ಗ್ರೂಪ್ ಇದೆ, ಫಿಲ್ಟರ್ ಗ್ರೂಪ್ ಇದೆ, ಲಿಂಕ್ ಗ್ರೂಪ್ ಇದೆ. ಸೊ ಈ ಥರ ಬಹಳಷ್ಟು ಗ್ರೂಪ್ ಇರ್ತಾವೆ. ಆ ಗ್ರೂಪ್ ಒಳಗಡೆ ಮತ್ತೆ ಏನಿರ್ತಾವೆ ರೀ, ಆಪ್ಷನ್ ಇರ್ತಾವೆ, ಅಥವಾ ಅದಕ್ಕೆ ಕಮಾಂಡ್ ಅಂತೇವೆ ನಾವು. ಸೊ ಅದು ಕಮಾಂಡು ಆಪ್ಷನ್ ನಾವು ಏನು ಮಾಡ್ತಾ ಇರೋದು ಈ ಸೆಷನ್ ಒಳಗೆ ಪ್ಲೇ ಲಿಸ್ಟ್ ಒಳಗಡೆ ನಾವು ನೋಡ್ತೀವಿ. ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಈ ಹೊಸ ಪ್ಲೇ ಲಿಸ್ಟ್ನು ಚಾಲು ಮಾಡಿದ್ದೇವೆ ನಾವು. ಇದರೊಳಗಡೆ ನಾವು ಎಲ್ಲಾನು ಆಪ್ಷನ್ನು ನಾವು ನೋಡ್ಕೊತಿರೋದು, ಡಿಸ್ಕಸ್ ಮಾಡ್ಕೊತ ಹೋಗ್ತಿರೋದು. ಸೊ ನೀವು ಕಂಟಿನ್ಯೂಸ್ಲಿ ನಮ್ಮ ಜೊತೆಗೆ ಇರ್ರಿ. ಇವು ಎಲ್ಲ ವಿಡಿಯೋನು ನೀವು ಫಾಲೋ ಮಾಡ್ಕೊತವ್ರಿ, ಆಟೋಮ್ಯಾಟಿಕ್ಲಿ ನಿಮಗೂ ಕೂಡ ಒಂದು ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಒಳಗಡೆ ಒಂದು ಎಕ್ಸ್ಪರ್ಟೀಸ್ನು ಬರ್ತಿರ್ತೈತಿ. ಸೊ ಅರ್ಥ ಆಯ್ತು ನಿಮ್ಗೆಲ್ಲವ್ರೀಗ. ಸೊ ಈ ಪಟ್ಟಿಗೆ ಏನಂತಾರೆ, ಮೆನು ಬಾರ್ ಅವ್ರ ಟ್ಯಾಬ್ ಬಾರ್ ಅಂತಾರೆ. ಆಮೇಲೆ ಇಲ್ಲಿ ಫೈಲ್ ಅಂತ ಬಟನ್ ಬಂದೈತಿ. ಮೊದಲ ಹಳಿ ಸಾಫ್ಟ್ವೇರ್ ಒಳಗಡೆ ಇಲ್ಲಿ ಗುಂಡನ್ನು ಒಂದು ಬಟನ್ ಸರ್ಕ್ಯುಲರ್ ಬಟನ್ ಬರ್ತಿತ್ತು, ಅದಕ್ಕೆ ಆಫೀಸ್ ಬಟನ್ ಅಂತೇವೆ. ಸೊ ಇಲ್ಲಿನೂ ಒಂದು ಆಫೀಸ್ ಬಟನ್ ಥರನೇ ಇದೆ, ಅಂದರೆ ಇದು ಸ್ವಲ್ಪ ಹೊಸ ಸಾಫ್ಟ್ವೇರ್ ಇದೆ, ಚೇಂಜ್ ಮಾಡ್ಯಾರ ಅವರು. ಸೊ ಇಲ್ಲಿ ಫೈಲ್ ಅಂತ ಆಪ್ಷನ್ ಕೊಟ್ಟಾರ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡು ತೊಗೊಂಡಾಗ ಸೇಮ್ ಆಸ್ ಇಟ್ ಈಸ್ ಆಫೀಸ್ ಬಟನ್ ಮೇಲೆ ಏನು ಆಪ್ಷನ್ ಬರ್ತಿವಲ್ಲ ಅದೇ ಥರ ಇಲ್ಲಿನೂ ಆಪ್ಷನ್ ಬಂದಾವ ನೋಡಿ. ಸೇವ್ ಆಸ್, ಓಪನ್, ಕ್ಲೋಸ್, ರಿಸೆಂಟ್, ನ್ಯೂ, ಪ್ರಿಂಟ್, ಸೇವ್ ಆ್ಯಂಡ್ ಸೆಂಡ್, ಹೆಲ್ಪ್ ಆಪ್ಷನ್. ಕೆಲವು ಆಪ್ಷನ್ ತೆಗೆದುಬಿಟ್ಟಾರೆ, ಕೆಲವು ಆಪ್ಷನ್ ಬಂದಾವ ನೋಡಿ. ಅರ್ಥದಿಲ್ಲವ್ರೀಗ. ಅಂದ್ರೆ ಈ ಡಾಕ್ಯುಮೆಂಟ್ ಮೇಲೆ ಈ ಫೈಲ್ ಮೇಲೆ ನಮ್ಗೆ ಏನು ಆಪ್ರೇಷನ್ ಮಾಡಬೇಕಿಲ್ಲ, ಫೈಲ್ ಮೇಲೆ ನಾ ಹೇಳ್ತಾ ಇದ್ದೆ ನೋಡಿ, ಫೈಲ್ ಒಳಗಡೆ ಮಾಡೋ ಆಪ್ರೇಷನ್ ಬೇರೆ ಇರ್ತಾವೆ, ಫೈಲ್ ಮೇಲೆ ಮಾಡೋ ಆಪ್ರೇಷನ್ ಬೇರೆ ಇರ್ತಾವೆ. ಸೊ ಫೈಲ್ ಮೇಲೆ ಮಾಡೋ ಆಪ್ರೇಷನ್ ಏನೇ ಇರ್ತದೆ ಅಂದ್ರೆ ಫೈಲ್ ಸೇವ್ ಮಾಡಿರಿ, ಫೈಲ್ ಓಪನ್ ಮಾಡಿರಿ, ಫೈಲ್ ಇನ್ನೊಂದು ಕಾಪಿ ತೊಗೋರಿ, ಫೈಲ್ ಪ್ರಿಂಟ್ ಮಾಡ್ಕೊಂಡು ತೊಗೋರಿ, ಹೊಸ ಫೈಲ್ನ ತೊಗೋರಿ. ಸೊ ಇದಕ್ಕಾಗಿ ಇವು ಎಲ್ಲಾನು ಆಪ್ಷನ್ನು ಈ ಫೈಲ್ ಬಟನ್ದಲ್ಲಿ ಕೊಟ್ಟಾರ, ಅವ್ರು ಫೈಲ್ ಆಪ್ಷನ್ದಲ್ಲಿ ಕೊಟ್ಟಾರ. ಸೊ ಮೊದಲು ಇದಕ್ಕೆ ಆಫೀಸ್ ಬಟನ್ ಇತ್ತು, ಮತ್ತು ಆಮೇಲೆ ಇದಕ್ಕೆ ಚೇಂಜ್ ಮಾಡ್ಕೊಂತ ಉಂಟು. ಈಗ ಕೆಳಗಡೆ ಬರೀ ವೀಕ್ಷಕರೇ, ಕೆಳಗಡೆ ಏನಿದೆ ಇಲ್ಲಿ ನೋಡಿ, ಈ ಥರ ಒಂದು ಪಟ್ಟಿ ಇದೆ. ಓಕೆನಾ. ಯಾವಾಗ ನಾನು ಕರ್ಸರ್ನು ಈ ಥರಲ್ಲಿ ತಂದು ಇಟ್ಟು ಇದ್ರ ಮೇಲೆ ನಮ್ಮ ಮೌಸ್ ಮೇಲೆ ಇದಕ್ಕೆ ಅಲ್ಲಿ ತೆಳಗ ಮ್ಯಾಗ ಮಾಡ್ತಿರ್ತೇವಲ್ಲ, ಅವಾಗ ಇಲ್ಲಿ ಈ ಥರ ಒಂದು ಏನಿದೆ ಪಟ್ಟಿನೂ ಬರ್ತಿರ್ತೈತೆ. ಅದಕ್ಕೆ ಲೆಫ್ಟ್ ರೈಟ್ ಬಟನ್ನು ಬರ್ತಿರ್ತೈತೆ. ಸೊ ಅದಕ್ಕಾಗಿ ಇದರದ ಹೆಸರು ಬಂದ್ಬಿಟ್ಟು ಏನಿದೆ ಅಂದರೆ ರಿಬ್ಬನ್. ಇದರ ಹೆಸರು ಬಂದ್ಬಿಟ್ಟು ಏನಾದರೆ ರಿಬ್ಬನ್ ಐತೆ. ಸೊ ಈ ಥರ ನಾವು ಅದನ್ನು ಮೂವ್ ಮಾಡ್ಕೋಬೋದು. ಓಕೆನಾ. ಸೊ ಆಮೇಲೆ ನೋಡಿ, ಈಗ ಇಲ್ಲಿ ಇನ್ನೊಂದೊಂದು ಆಪ್ಷನ್ ಇದೆ ನೋಡಿ, ನೇಮ್ ಬಾಕ್ಸ್ ಅಂತ. ಇದಕ್ಕೇನಂತಾರೆ, ನೇಮ್ ಬಾಕ್ಸ್ ಅಂತ. ನಾನು ಇದು A1 ಏನಿದೆ, ಎದ್ರ ಸಂಬಂಧ ಯೂಸ್ ಮಾಡ್ತಿರೋದು ನಾನು ಹೇಳ್ತೀನಿ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಇಲ್ಲಿ ಇರ್ತಿರೋದು ಪರ್ಟಿಕ್ಯುಲರ್ ಬಾಕ್ಸ್ದು ಅಡ್ರೆಸ್ನು ಶೋ ಮಾಡೋಕೆ ಈ ನೇಮ್ ಬಾಕ್ಸ್ನು ಯೂಸ್ ಮಾಡ್ಕೊಂತ ಹೋಗ್ತಾರೆ. ಆಮೇಲೆ ಇದು ಫಾರ್ಮುಲಾ ಬಾರ್ ಇದೆ. ಸೊ ಇದು ನಾವು ಏನು ಫಾರ್ಮುಲಾ ನಾವು ಹಾಕ್ತಿರ್ತೀವಲ್ಲ ಮುಂದೆ ಕ್ಯಾಲ್ಕುಲೇಷನ್ ಮಾಡೋದ್ನಾಗ, ಅವೆಲ್ಲಾನು ಫಾರ್ಮುಲಾನು ನಮ್ಗೆ ಕಾಣಿಸ್ತಿರ್ತಾವೆ ನೋಡ್ರಿ. ಫಾರ್ ಎಕ್ಸಾಂಪಲ್ ನಾನು ಒಂದು ಕೆಲವು ನಂಬರ್ನ ತೊಗೊತಿರೋದು, ಇದೊಂದು ನಂಬರ್ ತೊಗೊಂಡ, ಇದೊಂದು ನಂಬರ್ ತೊಗೊಂಡ, ಇವು ಎರಡು ನಂಬರ್ ನನಗೆ ಆ್ಯಡಿಷನ್ ಮಾಡ್ಕೋಬೇಕಂದ್ರೆ ನಾನು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಒಂದು ಫಾರ್ಮುಲಾನ ಹಾಕ್ತೀನಿ, ಕ್ಲಿಕ್ ಮಾಡ್ಕೊಂಡು ತೊಗೊಂಡು ಪ್ಲಸ್ ಮಾಡ್ಕೊಂಡು ತೊಗೊಂಡು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಇಲ್ಲಿ ನೋಡಿ, ಈಗ ಇಲ್ಲಿ ಆ್ಯಕ್ಚುಯಲ್ ನಂಬರ್ನು ಕಾಣಿಸ್ತೈತ್ಯಾ ಇಲ್ಲ, ಆ ಪರ್ಟಿಕ್ಯುಲರ್ ಸೇಲ್ದು ನಾವೇನು ಮಾಡ್ತಾರದು ಅಡ್ರೆಸ್ನು ಶೋ ಮಾಡ್ತಾರದು, ಆ ಅಡ್ರೆಸ್ನು ಆ್ಯಸ್ ಅ ಫಾರ್ಮುಲಾ ಫಾರ್ಮೆಟ್ದಾಗ ನಾವು ತೋರಿಸ್ತಿರ್ತೈತೆ ನೋಡಿ ಇದು. ಸೊ ಎಲ್ಲರಿಗೂ ವೀಕ್ಷಕರಿಗೆ ನಿಮ್ಗೆ ಗೊತ್ತೈತಲ್ಲ ಅವ್ರಿಗೆ. ಸೊ ಇದು ನೇಮ್ ಬಾಕ್ಸು, ಇದು ಫಾರ್ಮುಲಾ ಬಾರ್ ಅಂತ. ಸೊ ಮುಂದೆ ನಾವು ನೋಡ್ತಿರೋದು ಇವು ಏನಪ್ಪ, ಇವು ಏನಂತಾರ, ಇದಕ್ಕೆ ಕಾಲಮ್ ಅಂತಾರ. ಇವು ಏನಾವ್ರಿ, ಸೊ ಕಾಲಮ್ ಅವ್ರಿ. ಸೊ ಇವೆಲ್ಲಾನು ಕಾಲಮ್ಸ್ ನೋಡಿ. ಇಲ್ಲಿ ಪೂರ್ತಿ ಒಂದು ಪೇಜ್ಕ ಶೀಟ್ ಅಂತಾರ. ಇಲ್ಲಿ ಇರ್ತಾರದು ಪೂರ್ತಿ ಒಂದು ಪೇಜ್ಗೆ ಏನಂತಾರಿ, ಶೀಟ್ ಅಂತಾರ. ಮತ್ತು ಇಲ್ಲಿ ನೋಡಿ, ಯಾವಾಗ ಉದ್ದಗೆರಿ ನೋಡಿ, ನಾನು ಲಾಸ್ಟ್ ಟೈಮ್ದಲ್ಲಿ MS ಹೊಡೆದ ಹೇಳ್ಕೊಟ್ಟಿದ್ದೆ, ಉದ್ದಗೆರೆ ಅಡ್ಡಗೆರೆ ಕೂಡ ಟೇಬಲ್ ಜನರೇಟ್ ಆತ, ಬಾಕ್ಸ್ ಜನರೇಟ್ ಆತ, ಆ ಬಾಕ್ಸ್ಗೆ ಏನಂತಾರೆ ಟೇಬಲ್ ಅಂತಾರೆ. ಅದೇ ಥರ ಈ ಥರ ಕೆಲವು ಉದ್ದಗೆರೆನೂ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಅದೇ ಥರ ಅಡ್ಡಗೆರೆನೂ ನಾವು ನೋಡ್ತಾ ಇದ್ದೀವಿ. ಸೊ ಉದ್ದಗೆರೆ ಇರ್ತಾರದು ಇದಕ್ಕಂತಾರ ಕಾಲಮ್, ಅಡ್ಡಗೆರೆ ಅಂತಾರೆ ಇದಕ್ಕಂತಾರ, ಅಡ್ಡಗೆರೆ ನಾವು ನೋಡ್ತಾ ಇರೋದು ಅದಕ್ಕಂತಾರ ರೋಸ್ ಅಂತ ನಾವು ನೋಡಿ. ಯಾವಾಗ ಈ ಕಾಲಮು ಮತ್ತು ರೋಸ್ನು ಏನಂತಾವ ಇಲ್ಲಿ ಕೂಡ್ತಾವ, ಕೂಡ ನಾವು ಬಾಕ್ಸ್ ರೆಡಿ ಆಗ್ತಾವ, ಅದಕ್ಕೆ ಇಲ್ಲಿ ನಾವು ಎಲ್ಲಾನು ಬಾಕ್ಸ್ಗೆ ಟೇಬಲ್ ಕೂಡಿ ಒಂದು ಟೇಬಲ್ನು ಅಂತಾರೆ. ಅದೇ ಥರ ಇಲ್ಲಿ ಈ ಪೇಜ್ಕ ಪೂರ್ತಿ ಪೇಜ್ಗೆ ಏನಂತಾರೆ ಶೀಟ್ ಅಂತಾರೆ. ಏನಂತಾರೆ ಅದಕ್ಕೆ ಶೀಟ್ ಅಂತಾರೆ ನೋಡಿ. ಪೂರ್ತಿ ಪೇಜ್ ಇದೆ. ಸೊ ಇಲ್ಲಿ ಇರ್ತಿರೋದು ABC ಈ ಕಾಲಮ್ ಅಲ್ಲ, ಈ ಕಾಲಮ್ಗೆ ಕಾಲಮ್ ಹೆಡಿಂಗ್ ನಾವು ನೋಡ್ತಾರೆ. ಇಲ್ಲಿ ನೋಡಿ ABC ಇವೆಲ್ಲ ಏನಾದ್ರೆ ಕಾಲಮ್ ಹೆಡಿಂಗ್. ಅದೇ ಥರ ಇಲ್ಲಿ ನೋಡಿ ಸ್ವಲ್ಪ ಇದಕ್ಕೆ ರೋ ಹೆಡಿಂಗ್ ಅಂತಾರೆ. ಇದಕ್ಕೇನಂತಾರೆ ರೀ ರೋ ಹೆಡಿಂಗ್. ಇದಕ್ಕೇನಂತಾರೆ ರೀ
ರೋ ಹೆಡಿಂಗ್. ಸೊ ನಾವು ರೋ ಹೆಡಿಂಗ್ ಮುಖಾಂತರ ಈ ಥರ ನೋಡ್ಕೋಬೋದು. ಸೊ ಈ ಥರ ಎಷ್ಟು ಕಾಲಮ್ ಹೆಡಿಂಗ್ ಅವ್ರಿ? ಸೊ ನಾವು ನೋಡ್ಬೇಕಂದ್ರೆ ಜಸ್ಟ್ ನೀವು ಏನು ಮಾಡ್ಕೊತವ್ರಿ, ಕಂಟ್ರೋಲ್ ರೈಟ್ ಆ್ಯರೋ ಬಟನ್ ಪ್ರೆಸ್ ಮಾಡ್ಕೊತವ್ರಿ, ಆಟೋಮ್ಯಾಟಿಕ್ಲಿ ಇಲ್ಲಿ ನಿಮ್ಗೆ ಏನು ಬರ್ತದ ಎಕ್ಸ್ ಎಫ್ ಡಿ ತಕ್ಕ ಅದು ಎಲ್ಲಾನು ಬರ್ತದೆ. ಅಂದ್ರೆ ಸುಮಾರು ಒಂದು 10 ಲಕ್ಷಕ್ಕಿಂತ ಮೇಲ್ಪಟ್ಟೆ ಇವು ಎಲ್ಲಾನು ಕಾಲಮ್ನು ಇದಾವೆ. ಸೊ ಅದೇ ಥರ ನನ್ಗೆ ಮತ್ತಾಮೇಲೆ ಮೊದಲಿನ ಇದ್ರಾಗ ಹೋಗ್ಬೇಕಂದ್ರೆ ಕಂಟ್ರೋಲ್ ಲೆಫ್ಟ್ ಆ್ಯರೋ ಬಟನ್ ಪ್ರೆಸ್ ಮಾಡ್ಕೊಂಡು ನೋಡಿ, ಆಗಲಿ ಕಂಟ್ರೋಲ್ ರೈಟ್ ಆ್ಯರೋ ಬಟನ್ ಪ್ರೆಸ್ ಮಾಡ್ಕೊಂಡು ತೊಗೊಂಡಿಲ್ಲ. ಸೊ ಅದಕ್ಕಾಗಿ ಇದೇನಂತ ರೈಟ್ ಸೈಡ್ಗೆ ಬಂತು. ಅದೇ ಥರ ನಂಗೆ ಲೆಫ್ಟ್ ಕಡೆ ಹೋಗ್ಬೇಕಂದ್ರೆ ಕಂಟ್ರೋಲ್ ಲೆಫ್ಟ್ ಆ್ಯರೋ ಬಟನ್ ಪ್ರೆಸ್ ಮಾಡ್ಕೊಂಡು ತೊಗೊಂಡಾಗ ಆಟೋಮ್ಯಾಟಿಕಲಿ ಅದನ್ನ ಏನಾಗ್ತದ ಲೆಫ್ಟ್ ಕಡೆ ಹೋಗ್ತಿರ್ತೈತಿ ನೋಡ್ರಿ. ಓಕೆನಾ, ಮೊದಲಿನ ಪೊಸಿಷನ್ದಲ್ಲಿ ಹೋಗ್ತಿರ್ತೈತಿ. ಅದೇ ಥರ ನಮ್ಗೆ ಡೌನ್ ಆ್ಯರೋ ಬಟನ್ ಪ್ರೆಸ್ ಮಾಡ್ಕೊಂಡ್ರಿ, ಡೌನ್ ಆ್ಯರೋ ಬಟನ್ ಪ್ರೆಸ್ ಮಾಡ್ಕೊಂಡು ತೊಗೊಂಡಾಗ ಆಟೋಮ್ಯಾಟಿಕ್ಲಿ ನಮ್ಮ ಕಾಲಮ್ ನಮ್ಮ ಈ ಶೀಟ್ ಒಳಗಡೆ ರೋ ಎಷ್ಟವ ಅದನ್ನು ಹೇಳ್ಕೊಡ್ತೈತೆ ನೋಡಿ. ಇಲ್ಲಿ ನೋಡಿ 10,048,000 10,42,570 ಏನಾವ್ರಿ ರೋ ಅವ್ರ. ಓಕೆನಾ. ಸೊ ಆಗ ನಾ ಹೇಳ್ಕೊಟ್ಟಿದ್ದ ಸೆಲ್ ಇಲ್ಲಿ ಇರ್ತರದ ಒಂದು ಪರ್ಟಿಕ್ಯುಲರ್ ಒಂದು ಬಾಕ್ಸ್ಗ ಏನಂತಾರ್ರಿ ಸೆಲ್ ಅಂತಾರ. ಮತ್ತು ಆ ಸೆಲ್ಗ ಒಂದು ಅಡ್ರೆಸ್ ಇದೆ, ಏನಿದೆ ರೀ ಅಡ್ರೆಸ್ ಇದೆ. ನಾನು ಮತ್ತೆ ಆಮೇಲೆ ಒಂದು ಪೊಸಿಷನ್ದಲ್ಲಿ ಹೋಗ್ತೀನಿ, ಮೊದಲಿನ ಪೊಸಿಷನ್ದಲ್ಲಿ ಹೋಗ್ತೀನಿ, ಕಂಟ್ರೋಲ್ ಅಪ್ ಏರೋ ಬಟನ್ ಪ್ರೆಸ್ ಮಾಡ್ಕೊಂಡು ತೊಗೊಂಡ್ರೆ ಆಟೋಮ್ಯಾಟಿಕ್ಲಿ ಅದು ಮೊದಲಿನ ಪೊಸಿಷನ್ದಲ್ಲಿ ಹೋಗ್ತೀವಿ. ಸೊ ಇಲ್ಲಿ ಇರ್ತರದ ಒಂದು ಪರ್ಟಿಕ್ಯುಲರ್ ಸೆಲ್ಗ ಏನಂತಾರಿ ಪರ್ಟಿಕ್ಯುಲರ್ ಒಂದು ಬಾಕ್ಸ್ಗೆ ಸೆಲ್ ಅಂತಾರೆ. ಮತ್ತು ಇಲ್ಲಿ ಇರ್ತಾರ ಎಲ್ಲ ಸೆಲ್ಗೆ ಒಂದು ಯುನೀಕ್ ಅಡ್ರೆಸ್ ಇರ್ತದೆ. ಅದು ಅಡ್ರೆಸ್ನು ಎಲ್ಲಿ ಶೋ ಮಾಡುತ್ತೆ ಅಂದ್ರೆ ಇಲ್ಲಿ ಶೋ ಮಾಡ್ತಿರ್ತೈತಿ. ಓಕೆನಾ, ತಿತ್ತಲ್ಲವ್ರೀಗ. ಸೊ ಈ ಥರ ಇದು ನಮ್ದು ಏನಾದ್ರಿ ವರ್ಕ್ ಶೀಟ್ ಇದೆ, ಇಲ್ಕಂದ್ರೆ ಶೀಟ್ ಇದೆ. ಸೊ ಅದೇ ಥರ ನಿಮ್ಗೆ ಶೀಟ್ ಅದಲ್ಲ, ಭಾಳ ಅಖಂಡವಾಗಿ ಶೀಟ್ ಇದೆ. ಅದೇ ಥರ ನಿಮ್ಗೆ ಇದು ಶೀಟ್ ಇದೆ, ಮತ್ತು ಇದು ಶೀಟ್ದಾಗ ನೀವು ಡೇಟಾ ಹಾಕಿದ್ದು ಇದು ನಿಮ್ಗೆ ಸಾಲಿಲ್ಲ ಅಂದರೆ ನೀವು ಏನು ಮಾಡ್ಬೋದು, ಹೊಸ ಶೀಟ್ನು ತೊಗೋಬೋದು, ಏನೋ ಒಂದು ಶೀಟ್ನು ತೊಗೋಬೋದು, ಏನೋ ಹೆಚ್ಚಿಗೆ ಶೀಟ್ನು ತೊಗೋಬೋದು. ನಿಮ್ಗೆ ಎಷ್ಟು ಬೇಕಷ್ಟು ಶೀಟ್ನು ನೀವು ಏನು ಮಾಡ್ಕೋಬೋದು, ತೊಗೋಬೋದು. ಸೊ ಈ ಥರ ಇದು ನಮ್ದು ಏನಾದ್ರಿ ಒಂದು ಪರ್ಟಿಕ್ಯುಲರ್ ಪೇಜ್ ಇದೆ, MS Excel ಒಳಗಡೆ ಪೇಜ್ಗೆ ಏನಂತಾರೆ ರೀ ಶೀಟ್ ಅಂತಾರೆ. ಅದೇ ಥರ ಕೆಳಗಡೆ ಸ್ಟೇಟಸ್ ಬಾರ್ ಇದೆ. ಓಕೆ, ಮತ್ತು ಆಮೇಲೆ ಹೆಚ್ಚಿಗೆ ಶೀಟ್ನು ತೊಗೋಬೋದು. ಮತ್ತು ಇದು ಹಾರಿಜಾಂಟಲ್ ಸ್ಕ್ರೋಲ್ ಬಾರ್ ಇದೆ. ಹಾರಿಜಾಂಟಲ್ ಏನಿದೆ ರೀ ಸ್ಕ್ರೋಲ್ ಬಾರ್ ಇದೆ. ಆಮೇಲೆ ಇದು ವ್ಯೂ ಪ್ಯಾನಲ್ ಇದೆ. ಆಮೇಲೆ ಇದು ಜೂಮಿಂಗ್ ಬಾರ್ ಇದೆ. ವರ್ಟಿಕಲ್ ಸ್ಕ್ರೋಲ್ ಬಾರ್ ಇದೆ. ಆಮೇಲೆ ಇಲ್ಲಿ ಮಿನಿಮೈಸ್ ಅಂತ ಆಪ್ಷನ್ ಇದೆ. ಮತ್ತು ಇಲ್ಲಿ ರಿಸ್ಟೋರ್ ಡೌನ್ ಮತ್ತು ಮ್ಯಾಕ್ಸಿಮೈಸ್ ಅಂತ ಆಪ್ಷನ್ ಇದೆ. ಮತ್ತು ಆಮೇಲೆ ಇಲ್ಲಿ ಇದೆ ಕ್ಲೋಸ್ ಇದೆ, ಏನಿದೆ ಕ್ಲೋಸ್ ಅಂತ ಇದೆ. ಸೊ ಈ ಥರ ನಾವು ಇವತ್ತಿನ ಕ್ಲಾಸ್ ಒಳಗಡೆ ಇದು ಇಂಟ್ರೊಡಕ್ಷನ್ ಆಫ್ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ವಿಂಡೋ ಇದನ್ನು ನೋಡಿದೆವು. ನಾವು ಇನ್ನೊಂದ್ಸತಿ ರಿವಿಷನ್ ಮಾಡೋಣ. ಇವತ್ತಿನ ಕ್ಲಾಸ್ ಒಳಗೆ ನಾವು ಏನೇನು ಡಿಸ್ಕಸ್ ಮಾಡ್ಕೊಂಡು ತೊಗೊಂಡಿದ್ದೆವು, ಇವತ್ತಿನ ಕ್ಲಾಸ್ ಒಳಗೆ ನಾವು ಡಿಸ್ಕಸ್ ಮಾಡ್ಕೊಂಡು ತೊಗೊಂಡಿದ್ದೀವಿ ಏನಂದರೆ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಯಾವ ರೀತಿಯಲ್ಲಿ ಓಪನ್ ಮಾಡ್ಕೊಂಡು ತೊಗೋಬೇಕು, ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ಲು ಯಾವ ರೀತಿಯಲ್ಲೇ ಅದ್ರದ್ದು ಮೇನ್ ಬೇಸಿಕ್ ಯೂಸ್ ಏನದ, ಮತ್ತು ಅದರಲ್ಲಿ ಇರೋ ಬೇರೆ ಬೇರೆ ಪಾರ್ಟ್ ಹೆಸರು. ಫಾರ್ ಎಕ್ಸಾಂಪಲ್ ಟೈಟಲ್ ಬಾರು, ಆಮೇಲೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರು, ಆಮೇಲೆ ಇದು ಫೈಲ್ ಬಟನು, ಇದು ಮೆನು ಬಾರು, ಇದು ರಿಬ್ಬನು, ಮತ್ತು ಇದು ನೇಮ್ ಬಾಕ್ಸು, ಆಮೇಲೆ ಇದು ಫಾರ್ಮುಲಾ ಬಾರು, ಇವೆಲ್ಲನೂ ಕಾಲಮ್ ಹೆಡಿಂಗ್ ಅವ, ಮತ್ತು ಇದು ರೋ ಹೆಡಿಂಗ್ ಅವ. ಆಮೇಲೆ ಇಲ್ಲಿರ್ತರದ ಪರ್ಟಿಕ್ಯುಲರ್ ಒಂದು ಬಾಕ್ಸ್ಗೆ ಸೆಲ್ ಅಂತಾರೆ. ಆಮೇಲೆ ತೆಳಗಡೆ ಶೀಟ್ 1, ಶೀಟ್ 2, ಶೀಟ್ 3 ಅಂತ ಅದ. ತೆಳಗಡೆ ಸ್ಟೇಟಸ್ ಬಾರ್ ಇದೆ, ಹಾರಿಜಾಂಟಲ್ ಸ್ಕ್ರೋಲ್ ಬಾರ್ ಇದೆ, ಆಮೇಲೆ ಇದು ವ್ಯೂ ಪ್ಯಾನಲ್ ಇದೆ, ಮತ್ತು ಇದು ಜೂಮಿಂಗ್ ಬಾರ್ ಇದೆ, ಝೂಮ್ ಮಾಡ್ಕೋಬೋದು. ಆಮೇಲೆ ವರ್ಟಿಕಲ್ ಸ್ಕ್ರೋಲ್ ಬಾರ್ ಇದೆ. ಓಕೆ, ಆಮೇಲೆ ಇದು ಮಿನಿಮೈಸ್ ಆಪ್ಷನು, ಆಮೇಲೆ ಇಲ್ಲಿ ರಿಸ್ಟೋರ್ ಡೌನ್ ಅಂತ ಆಪ್ಷನು, ಸೊ ಆಮೇಲೆ ಕ್ಲೋಸ್ ಅಂತ ಆಪ್ಷನು. ಸೊ ಇಷ್ಟೆಲ್ಲನೂ ನಾವು ಇವತ್ತಿನ ಕ್ಲಾಸ್ ಒಳಗಡೆ ನೋಡ್ಕೊಂಡಿದ್ದೆವು. ನಾವು ಕೊಟ್ಟಿದ್ದ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಅನಿಸ್ತದೆ ಅಂದರೆ ಹೊಸ ವಿಡಿಯೋ ನೋಟಿಫಿಕೇಶನ್ ಸಲುವಾಗಿ ಈ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹಾಗೆ ನಿಮ್ಗೆ ಯಾವುದೂ ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದು ಯಾವುದೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ನು ಮಾಡಿರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಇಲ್ಲೇ ನಿಂದ್ರಮಿ, ಮತ್ತೆ ಸಿಗಮಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.